ನಡೆದ ಸ್ಥಳದಲ್ಲಿ ಸೋಕೋ ಟೀಮ್ ಯಾವೆಲ್ಲ ಮಾದರಿಗಳ ಸಂಗ್ರಹ ಮಾಡಿದ್ದಾರೆ ಅನ್ನೋ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಸಮೀಪ ನಡೆದಂತಹ ದುರ್ಘಟನೆಯಲ್ಲಿ ಇಲ್ಲಿವರೆಗೂ ಕೂಡ 5 ಮೃತದೇಹಗಳು ಸಿಕ್ಕಿರುವಂತದ್ದು. ಅದರಲ್ಲಿ ಕಂಟೈನರ್ನ ಚಾಲಕ ಉಳಿದಂತೆ ಬಸ್ನಲ್ಲಿ 4 ಮೃತದೇಹಗಳು. ಇನ್ನೂ ಕೂಡ ಅಷ್ಟೇ 3 ರಿಂದ 4 ಜನ ಮಿಸ್ಸಿಂಗ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಐಜಿ ರವಿಕಾಂತೇಗೌಡರು ಕೂಡ ಹೇಳಿದ್ರು. 4 ಜನರಿಗೋಸ್ಕರ ಈಗಾಗಲೇ ಹುಡುಕಾಟವನ್ನು ಮಾಡ್ತಿದ್ದಾರೆ. ಅವರು ಬಳಕೆ ಮಾಡ್ತಿದ್ದಂಥ ಮೊಬೈಲ್ಗಳು ಸಂಪೂರ್ಣವಾಗಿ ಸ್ವಿಚ್ ಆಫ್ ಆಗಿದೆ. ಮತ್ತೊಂದು ಕಡೆ ಸೋಕೋ ಟೀಮ್ ಕೂಡ ಅಷ್ಟೇ ಬಂದು ಆ ಬಸ್ನಲ್ಲಿದ್ದಂಥ ಒಂದಷ್ಟು ವಸ್ತುಗಳನ್ನ ಕಲೆಕ್ಟ್ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಏನೇನು ವಸ್ತುಗಳು ಕಲೆಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹಾಕಿದ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಇದು ಪ್ಯಾಸೆಂಜರ್ಸ್ ಬಳಕೆಯನ್ನ ಮಾಡ್ತಿದ್ದಂತಹ ಮೊಬೈಲ್ ಫೋನ್ಗಳು ಇವು. ಯಾಕಂದ್ರೆ ಇಲ್ಲಿ ಯಾರು ಸಾವನ್ನಪ್ಪಿದ್ದಾರೆ ಏನು ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದಂಥ ಮಾಹಿತಿಗಳು ಸಿಗ್ತಾ ಇಲ್ಲ. ಯಾಕಂದ್ರೆ ಐಡೆಂಟಿಟಿಯನ್ನ ಕಲೆಕ್ಟ್ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಒಂದು ಕಡೆ ಮೊಬೈಲ್ ಫೋನ್ಸ್ ಆಗಿರ್ಬೋದು, ಮತ್ತೊಂದು ಭಾಗದಲ್ಲಿ ಕೂಡ ನೋಡ್ತಾ ಇರ್ಬೋದು ಒಂದಷ್ಟು ಮೂಳೆಗಳು ಕೂಡ ಅಷ್ಟೇ ಸಂಪೂರ್ಣವಾಗಿ ಬೆಂದೋಗಿರುವಂತಹ ಕಾರಣಕ್ಕೋಸ್ಕರ ಆ ಒಂದು ಸಿಕ್ಕಂತಹ ಮೂಳೆಗಳನ್ನು ಕೂಡ ಈಗಾಗಲೇ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಯಾಕಂದ್ರೆ ವ್ಯಕ್ತಿಗಳೇನಾದರೂ ಸಿಕ್ಕಿಲ್ಲ, ಮೃತದೇಹಗಳು ಸಿಕ್ಕಿಲ್ಲ ಅಂದಂಥ ಸಂದರ್ಭದಲ್ಲಿ ಈ ಮೂಳೆಗಳ ಮುಖಾಂತರವಾಗಿ DNA ಪರೀಕ್ಷೆಯನ್ನು ಮಾಡ್ತಾರೆ. ಕುಟುಂಬಸ್ಥರ DNA ಜೊತೆ ಮ್ಯಾಚ್ ಮಾಡಿಕೊಂಡು ಆ ಮೃತದೇಹಗಳು ನಿಮ್ಮವ್ರು ಇದರಲ್ಲೇ ಸಾವನ್ನಪ್ಪಿದೆ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡ್ಬೋದು. ಮತ್ತೊಂದು ಕಡೆ ನೋಡ್ತಾ ಇರ್ಬೋದು ಒಂದಷ್ಟು ಬಟ್ಟೆಯ ತುಂಡುಗಳು, ಅಂದ್ರೆ ಪರ್ಟಿಕ್ಯುಲರ್ ಆದಂತಹ ಬಸ್ನಲ್ಲಿ ಸಿಕ್ಕಂತ ಒಂದಷ್ಟು ಬಟ್ಟೆಯ ತುಂಡುಗಳೇನಿದೆ ಆ ಒಂದು ಬಟ್ಟೆಯ ತುಂಡುಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಭಾಗದ ಒಂದಷ್ಟು ಮೂಳೆಗಳಾಗಿರ್ಬೋದು ಇಲ್ಲಿ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಅಂದ್ರೆ ಆ ಒಂದು ಒಳಭಾಗದಲ್ಲಿ ಸಿಕ್ಕಂತಹ ಒಂದಷ್ಟು ವಸ್ತುಗಳಾಗಿರ್ಬೋದು. ಇನ್ನೊಂದೇನು ಅಂತಂದ್ರೆ ಬಳಕೆಯನ್ನ ಮಾಡ್ತಿದ್ದಂಥ ಪ್ರಯಾಣಿಕರು ಬಳಸ್ತಿದ್ದಂಥ ಒಂದಷ್ಟು ಥಿಂಗ್ಸ್, ಅಂದ್ರೆ ವಾಚಸ್ ಆಗಿರ್ಬೋದು ಅಥವಾ ಗಾಗಲ್ಸ್ ಆಗಿರ್ಬೋದು, ಸ್ಪೆಕ್ಟ್ ಆಗಿರ್ಬೋದು, ಹೀಗೆ ಪ್ರತಿಯೊಂದನ್ನು ಕೂಡ ಅಷ್ಟೇ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿರುವಂಥ ಸೋಕೋ ಟೀಮ್ ಅವರು ಅದನ್ನ ಬೇರೆ ಬೇರೆ ಭಾಗಗಳಾಗಿ ಇಟ್ಟಿದ್ದಾರೆ. ಇನ್ನೊಂದು ಕಡೆ ನೀವು ನೋಡ್ತಾ ಇರ್ಬೋದು ಇದು ಲ್ಯಾಪ್ಟಾಪ್ನ ಅವಶೇಷಗಳಿದು. ಅಂದ್ರೆ ಅವರು ಬಳಕೆಯನ್ನ ಮಾಡ್ತಿರುವಂಥ ಲ್ಯಾಪ್ಟಾಪ್ನ ಥಿಂಗ್ಸ್ ಅನ್ನು ಕೂಡ ಈಗಾಗಲೇ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಇನ್ನೂ ಅಲ್ಲೂ ಒಂದಷ್ಟು ಮೂಳೆಗಳು, ಇನ್ನೊಂದು ಅಲ್ಲಿ ಆ ಭಾಗದಲ್ಲಿ ಒಂದಷ್ಟು ಪರ್ಸಸ್ ಆಗಿರ್ಬೋದು, ಮೊಬೈಲ್ ಫೋನ್ಸ್ ಆಗಿರ್ಬೋದು ಎಲ್ಲವನ್ನೂ ಕೂಡ ಕಲೆಕ್ಟ್ ಮಾಡಿದರೆ. ಇನ್ನೊಂದು ನೀವು ದೃಶ್ಯದಲ್ಲೂ ಕೂಡ ನೋಡ್ತಾ ಇರ್ಬೋದು ಅಲ್ಲಿ ಬರ್ದಿದ್ದಾರಲ್ಲಿ ಡ್ರೈವರ್ ಡೋರ್ ಅಂತ ಹೇಳ್ಬಿಟ್ಟು, ಅಂದ್ರೆ ಡ್ರೈವರ್ ಡೋರ್ನ ಬಳಿ ಸಿಕ್ಕಂತಹ ಒಂದು ವಸ್ತುಗಳಿವು. ಆದರೆ ಅಲ್ಲೊಂದು ಲ್ಯಾಪ್ಟಾಪ್ದು ಇದು ಸಿಕ್ಕಿದೆ, ಇನ್ನೊಂದಷ್ಟು ಮೂಳೆಗಳು ಕೂಡ ಸಿಕ್ಕಿರುವಂತಹದ್ದು, ಇನ್ನೊಂದು ಇಲ್ಲೊಂದು ಬಾಕ್ಸ್ ಸಿಕ್ಕಿದೆ, ಅಂದ್ರೆ ಒಂದು ಗಾಗಲ್ ಇಡುವಂತ ಬಾಕ್ಸ್, ಮತ್ತೊಂದು ಇನ್ನೊಂದೆರಡು ವಸ್ತುಗಳು ಕೂಡ ಸಿಕ್ಕಿರುವಂತಹದ್ದು. ಅದು ಬಿಟ್ಟರೆ ಉಳಿದಂತೆ ಇನ್ನೊಂದಷ್ಟು ಬಸ್ನ ಒಳಭಾಗದಲ್ಲಿ ಸುಟ್ಟಂತಹ ರೀತಿಯಲ್ಲಿರುವಂತಹ ಒಂದಷ್ಟು ಬಟ್ಟೆಗಳು. ಅಂದ್ರೆ ಸಂಪೂರ್ಣವಾಗಿ ಸೋಕೋ ಟೀಮ್ನವರು ಎಲ್ಲಾ ಒಂದು ಮಾದರಿಗಳನ್ನು ಈಗಾಗಲೇ ಸಂಗ್ರಹ ಮಾಡಿದ್ದಾರೆ. ಸಂಗ್ರಹ ಮಾಡಿ ಅದನ್ನ ಡಿವೈಡ್ ಮಾಡ್ಕೊಂಡಿರುವಂತದ್ದು. ಡಿವೈಡ್ ಮಾಡ್ಕೊಂಡಿದ್ದ ಅಂತ ಬಳಿಕ ಅದನ್ನ FSLಗೆ ಕಳಿಸ್ಕೊಡ್ತಾರೆ. ಒಂದು ವೇಳೆ ಏನಾದರೂ ಮೃತದೇಹಗಳ ಐಡೆಂಟಿಟಿ ಆಗಿಲ್ಲ ಅಂತಂದ್ರೆ ಆ ಒಂದು ಸೀಬರ್ಡ್ ಅವ್ರು ಕೊಟ್ಟಂತಹ ಲಿಸ್ಟ್ ಏನಿದೆ ಆ ಒಂದು ಲಿಸ್ಟ್ನ ಪ್ರಕಾರವಾಗಿ ಗಾಯಾಳುಗಳಾಗಿದ್ದಾರೆ ಅವ್ರನ್ನ ಬಿಟ್ಟು ಉಳಿದಂಥವ್ರನ್ನ ಐಡೆಂಟಿಟಿ ಮಾಡೋದು ಚೆಕ್ ಮಾಡ್ತಾರೆ. ಇಲ್ಲಿರುವಂತಹ ಒಂದು ಅವಶೇಷಗಳೇನು ಮೂಳೆಗಳಿದ್ದಾವೆ ಅದರ ಮುಖಾಂತರವಾಗಿ ಕುಟುಂಬಸ್ಥರ ಒಂದು DNA ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ಮೃತಪಟ್ಟಂತವ್ರು ಯಾರು ಅನ್ನುವಂಥ ಒಂದು ಪತ್ತೆ ಕಾರ್ಯವನ್ನು ಮಾಡಲಿರುವಂತಹದ್ದು. ಕ್ಯಾಮರಾ ಪರ್ಸನ್ ರಾಯ್ಡು ಜೊತೆ ಮಂಜುನಾಥ್, ನ್ಯೂಸ್ 18 ಚಿತ್ರದುರ್ಗ.